ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕೆಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಇವತ್ತು ನಾನು ನಿಮಗೆಲ್ಲ ಅದ್ಭುತವಾದ ವಿಷಯ ಹೇಳ್ತೀನಿ. ನಾರ್ತ್ ಸ್ಟಾರ್. ಈ ನಾರ್ತ್ ಸ್ಟಾರ್ ಬಗ್ಗೆ ಈಗಾಗಲೇ ನಾನು ನಿಮಗೆ ಹೇಳಿದ್ದೆ ವಿಡಿಯೋಸು. ನೀವೆಲ್ಲರೂ ಕೂಡ ಸುಮಾರು ಜನ ಫಾಲೋ ಮಾಡ್ತಿದ್ದೀರ. ಆದರೆ ಯಾಕೆ ಇದು ಇಷ್ಟು ಪವರ್ಫುಲ್ ಅಂತ ಡೀಟೇಲ್ಡಾಗಿ ಇವತ್ತು ನಾನು ನಿಮಗೆ ಹೇಳ್ತೀನಿ. ಇದು ಸೈಂಟಿಫಿಕ್ಕಾಗಿ ಕೂಡ ಹೇಳ್ತೀನಿ ಮತ್ತು ನಮ್ಮ ಪುರಾಣಗಳಲ್ಲಿ ಇರುವಂಥ ಅದ್ಭುತವಾದ ಕಥೆನ ಕೂಡ ಹೇಳ್ತೀನಿ. ಸೊ ಕೊನೆವರೆಗೂ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಈ ಅದ್ಭುತವಾದ ಸ್ಟೋರಿನ. ಯಾಕೆ ನೀವೆಲ್ಲ ನಾರ್ತ್ ಸ್ಟಾರ್ನ ಕೇಳಿದ ತಕ್ಷಣ ನಾರ್ತ್ ಸ್ಟಾರ್ ನಿಮಗೆ ನೀವೇನು ಕೇಳಿದರೆ ಅದನ್ನು ಕೊಡ್ತಾ ಇದೆ ಅನ್ನೋ ಕತೆ ಇದು. ಈ ಕಥೆನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಅದರ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಕೂಡ ಮಾಡಿ. ಓಕೆ, ಈಗ ಈ ನಾರ್ತ್ ಸ್ಟಾರ್ ಅಂದರೆ ಹೆಸರಲ್ಲೇ ಇದೆ, ಉತ್ತರ ನಕ್ಷತ್ರ, ಉತ್ತರ ದಿಕ್ಕಿನಲ್ಲಿರೋ ನಕ್ಷತ್ರ. ನಮ್ಮ ಭೂಮಿ ರೌಂಡಾಗಿ ತಿರುಗ್ತಾ ಇರುತ್ತೆ. ಭೂಮಿಗೆ ಈ ನಾರ್ತ್ ಸ್ಟಾರ್ ತುಂಬ ಸಮೀಪವಾಗಿರುತ್ತೆ. ಈ ಭೂಮಿ ರೌಂಡಾಗಿ ತಿರುಗ್ತಾ ಇದ್ರೂ ಈ ನಕ್ಷತ್ರ ಮಾತ್ರ ಹಾಗೇ ಇರುತ್ತೆ, ತುಂಬ ಬ್ರೈಟಾಗಿ ಶೈನ್ ಮಾಡ್ತಾ ಇರುತ್ತೆ. ಹತ್ತಿರ ಇರೋದ್ರಿಂದ ನಮಗೂ ಕಣ್ಣಿಗೂ ಕಾಣಿಸುತ್ತೆ. ಆದರೆ ಭೂಮಿಯ ಉತ್ತರ ದಿಕ್ಕಿನಲ್ಲಿರೋ ದೇಶಗಳಿಗೆ ಮಾತ್ರ ಕಾಣಿಸುತ್ತೆ. ಭೂಮಿಯ ದಕ್ಷಿಣ ದಿಕ್ಕಿನಲ್ಲಿರುವಂಥ ದೇಶಗಳಿಗೆ ಇದು ಕಾಣಿಸಲ್ಲ, ಯಾಕೆಂದರೆ ಅದು ಕೆಳಭಾಗದಲ್ಲಿರುತ್ತಲ್ವ. ಇದು ಉತ್ತರ ದಿಕ್ಕಿನಲ್ಲಿ ಮೇಲೆ ಭೂಮಿಗೆ ಸ್ಟ್ರೈಟಾಗಿರುತ್ತೆ. ಸೊ ಅದಕ್ಕೆ ನಮಗೆ ನಾರ್ತ್ ಸ್ಟಾರ್ ಡೈರೆಕ್ಟಾಗಿ ಕಾಣಿಸುತ್ತೆ ಮತ್ತು ನಾವೇನು ಕೇಳಿದ್ರೆ ಅದು ಕೊಡುತ್ತೆ. ಇದು ತುಂಬ ಪವರ್ಫುಲ್. ಇರೋ ಎಲ್ಲ ನಕ್ಷತ್ರಗಳಲ್ಲಿ, ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ನಕ್ಷತ್ರಗಳಲ್ಲಿ ಈ ನಕ್ಷತ್ರ ತುಂಬ ಬ್ರೈಟಾಗಿ ಶೈನ್ ಆಗ್ತಿರುತ್ತೆ. ಹಾಗಾಗಿ ಇದು ಮೂನ್ಗೆ ಈಕ್ವಲ್ ಆಗಿದೆ. ಸೊ ನಾವೇನು ಕೇಳಿದರೆ ಇದರ ಕೊಡುತ್ತೆ. ಇದರ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಸೊ ನಾವು ನಮ್ಮ ವೈಬ್ರೇಷನ್ನ ಮ್ಯಾಚ್ ಮಾಡ್ಕೊಂಡು ಇದನ್ನು ಕೇಳಿದಾಗ ನಮಗೆ ಕೊಡುತ್ತೆ. ಅದು ಸೈಂಟಿಫಿಕ್ಕಾಗಿ. ಇನ್ನು ನಮ್ಮ ಪುರಾಣಗಳ ಸ್ಟೋರಿಗೆ ಬಂದಾಗ ನಾರ್ತ್ ಸ್ಟಾರ್ ಅಂದರೆ ಧ್ರುವ ನಕ್ಷತ್ರ, ಉತ್ತರ ದಿಕ್ಕಿನಲ್ಲಿರುವಂಥ ಸ್ಟಾರ್, ಅದು ಧ್ರುವ ನಕ್ಷತ್ರ ಅಂತ ನಾವು ಕರಿತೀವಿ. ಸೊ ಈ ಧ್ರುವ ನಕ್ಷತ್ರ, ಇದರ ಹಿಂದೆ ಕತೆ ಈಗ ಹೇಳ್ತೀನಿ. ಧ್ರುವ ನಕ್ಷತ್ರದ ಕತೆ ಏನು ಅಂದರೆ, ಇದು ವಿಷ್ಣು ಪುರಾಣದಲ್ಲಿ ಬಂದಿದೆ. ಇನ್ನು ಭಗವದ್ಗೀತೆಯಲ್ಲಿ ಕೂಡ ಇದೆ. ಬ್ರಹ್ಮನಿಗೆ ಸ್ವಯಂಭುವ ಮನು ಅಂತ ಒಬ್ಬ ಮಗ ಇದ್ದ. ಆ ಮಗನಿಗೆ 2 ಮಕ್ಕಳಿದ್ರು. ಅವರಲ್ಲಿ 2ನೇ ಮಗ ಬಂದು ಉತ್ತಾನಪಾದ. ಈ ಉತ್ತಾನಪಾದನಿಗೆ 2 ಹೆಂಡತಿರಿದ್ರು. ಸುನೀತಿ ಮಗನೇ ಧ್ರುವ, ಇನ್ನೊಬ್ಬ ಹೆಂಡತಿ ಸುರುಚಿ ಮಗ ಉತ್ತಮ. ಈ ಉತ್ತಾನಪಾದನಿಗೆ ಈ 2 ಹೆಂಡತಿರಲ್ಲಿ ಸುರುಚಿ ಅಂದರೆ ತುಂಬ ಇಷ್ಟವಾದ ಹೆಂಡತಿ. ಈ ಇಷ್ಟವಾದ ಹೆಂಡತಿ ಏನು ಮಾಡ್ತಿದ್ಲು, ಸುನೀತಿನ ಮತ್ತು ಧ್ರುವನ ತುಂಬ ಕೀಳಾಗಿ ನೋಡ್ತಾ ಇದ್ಲು. ಯಾವಾಗಲೂ ಅವರನ್ನು ಇನ್ಸಲ್ಟ್ ಮಾಡೋದು, ಬೈಯೋದು, ಅವರ ಆಸ್ಥಾನದ ಹೊರಗೆ ಇಟ್ಟಿದ್ಲು. ಅವರಿಬ್ಬರು ಹೊರಗೆ ಇದ್ದರು, ಯಾವಾಗಲೂ ಹೊರಗೆ ವಾಸ ಮಾಡ್ತಿದ್ರು. ಇದೆಲ್ಲ ಉತ್ತಾನಪಾದನಿಗೆ ಗೊತ್ತಿದ್ರೂ ಅವನೇನು ಹೇಳ್ತಾ ಇರಲಿಲ್ಲ, ಸುಮ್ಮನೆ ಇರ್ತಾ ಇದ್ದ. ಒಂದು ದಿನ ಧ್ರುವ ಆಸ್ಥಾನದ ಒಳಗೆ ಹೋದ. ಅಲ್ಲಿ ಉತ್ತಮ ಅವರ ತಂದೆ ಮಡ್ಲಲ್ಲಿ ಕೂತಿದ್ದ. ಅದು ನೋಡಿ ಈ ಧ್ರುವನಿಗೂ ಅವರ ತಂದೆ ಮಡ್ಲಲ್ಲಿ ಕೂತ್ಕೋಬೇಕು ಅಂತ ಆಸೆ ಆಯಿತು. ಹತ್ತಿರ ಹೋಗೋಷ್ಟೊತ್ತಿಗೆ ಸುರುಚಿ ಬಂದು ಅವನನ್ನು ಎಳೆದು ದೂರ ತಳ್ಳಿಬಿಟ್ಟು, ನಿನಗೆ ವಿಷ್ಣು ಭಗವಾನ್ ಅಂದರೆ ತುಂಬ ಇಷ್ಟ ಅಲ್ವಾ, ಹೋಗು ಅವ್ರ ಮಡ್ಲಲ್ಲೇ ಕೂತ್ಕೋ ಅಂತ ಬೈದು ಅಲ್ಲಿಂದ ಕಳಿಸ್ಬಿಡ್ತಾರೆ. ಈ ಪುಟಾಣಿ ಧ್ರುವ ಓಡಿ ಬಂದು ಅವ್ರ ಅಮ್ಮನ ಹತ್ರ ಹೇಳ್ಕೊಂಡು ಬೇಜಾರು ಮಾಡ್ಕೊತಾನೆ. ಅಮ್ಮ ನೋಡು, ನಾನು ಹೋಗಿ ಈ ಥರ ಅಪ್ಪನ ಮಡ್ಲಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಬೈದು ಕಳಿಸ್ಬಿಟ್ರು ನನ್ನನ್ನು ಅಂತ. ಅದಕ್ಕೆ ಈ ಸುನೀತಿ ಏನು ಮಾಡ್ತಾಳೆ, ತುಂಬ ಪ್ರಯತ್ನ ಮಾಡ್ತಾಳೆ ಅವನನ್ನು ಸಮಾಧಾನ ಮಾಡೋಕ್ಕೆ. ಆದರೆ ಅವನ ಸಮಾಧಾನ ಆಗ್ತಾನೇ ಇರಲ್ಲ. ಇಲ್ಲ, ನಾನು ಭಗವಾನ್ ವಿಷ್ಣು ಮಡಿಲಲ್ಲಿ ಕೂತ್ಕೊಳ್ಳೇಬೇಕು ಅಂತ ಹಠ ಮಾಡ್ತಾನೆ. ಸುನೀತಿಗೆ ತುಂಬ ಶಾಕ್ ಆಗುತ್ತೆ. ಇದೇನಪ್ಪ ಹೀಗೆಲ್ಲ ಹೇಳ್ತಿದ್ದಾನೆ ಅಂತ ಅಂದ್ಕೊಂಡು, ಇವ್ರಿಗೆ ಎಷ್ಟು ಹೇಳಿದ್ರು ಕೇಳ್ತಿಲ್ವಲ್ಲ ಅಂತ, ಸರಿ ಹೋಗು ಮೆಡಿಟೇಷನ್ ಮಾಡು, ಧ್ಯಾನ ಮಾಡು, ಭಗವಂತ ನಿನಗೆ ಕಾಣಿಸ್ತಾರೆ ಅಂತ ಹೇಳ್ತಾಳೆ. ಸುಮ್ಮನೆ ಆ ಕ್ಷಣಕ್ಕೆ ಸಮಾಧಾನ ಆಗ್ತಾನೆ ಅಂತ. ಆದರೆ ಈ ಧ್ರುವ ಅದನ್ನು ಸೀರಿಯಸ್ ಆಗಿ ತಗೊಂಡು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ವಾಸುದೇವ, ವಿಷ್ಣು, ಭಗವಂತ ಅಂತ ಕರೀತಾ ಇರ್ತಾನೆ, ಕೂಗ್ತಾ ಇರ್ತಾನೆ.
ಕಾಣಿಸಲ್ಲ. ಅಲ್ಲಿ ಅವನಿಗೆ ಕಾಣಿಸೋ ಪಶು ಪಕ್ಷಿಗಳಿಗೆ, ಕೀಟಾಣುಗಳಿಗೆ, ಇನ್ಸೆಕ್ಟ್ಸ್ಗಳಿಗೆ ಎಲ್ಲದಕ್ಕೆ ಕೇಳ್ತಾ ಇರ್ತಾನೆ. ಯಾರ್ಯಾರು ಕಾಣಿಸ್ತಾರೋ ಎಲ್ಲರಿಗೂ ಕೇಳ್ತಾ ಇರ್ತಾನೆ, ವಿಷ್ಣು ಭಗವಂತ ಎಲ್ಲಿ ಸಿಗ್ತಾರೆ, ಎಲ್ಲಿದ್ದಾರೆ, ನಾನು ನೋಡಬೇಕು ಅಂತ ಕಾಣಿಸ್ತಾನೆ ಇರಲ್ಲ. ಹಾಗೆ ಹುಡುಕ್ತಾ ಹೋಗ್ತಾ ಇದ್ದಾಗ ನಾರದ ಮುನಿ ಕಾಣಿಸ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ, ಏನು, ಕಾಡಿಗೆ ಯಾಕೆ ಬಂದೆ ಅಂತ ಕೇಳ್ತಾರೆ. ಆಗ ಈ ಹುಡುಗ, ಈ ಕಾಡಲ್ಲಿ ಮಕ್ಕಳೆಲ್ಲ ಬರಬಾರ್ದು, ಇಲ್ಲಿ ತುಂಬ ಡೇಂಜರಸ್ ಆಗಿರೋ ಆ್ಯನಿಮಲ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದಾಗ ಈ ಧ್ರುವ ಏನು ಮಾಡ್ತಾನೆ, ಇಲ್ಲ, ನಾನು ವಿಷ್ಣು ಭಗವಂತನ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ನನಗೆ ವಿಷ್ಣು ಭಗವಂತ ಬೇಕೇ ಬೇಕು, ನಾನು ಅವ್ರ ಮಡ್ಲಲ್ಲಿ ಕೂತ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಆಗ ನಾರದ ಹೇಳ್ತಾನೆ, ಅದಷ್ಟು ಸುಲಭ ಅಲ್ಲ ಮಗು ಅಂತ. ಆದರೆ ಇವನು ಕೇಳೋದೇ ಇಲ್ಲ. ಸರಿ, ನಾರದ ಹೇಳ್ತಾನೆ, ಸರಿ ಒಂದು ಕೆಲಸ ಮಾಡು, ನೀನು ದ್ವಾದಶಾಕ್ಷರಿ ಮಂತ್ರನ ಜಪಿಸು, ಮೆಡಿಟೇಷನ್ ಮಾಡು, ಕೂತ್ಕೊಂಡು ವಿಷ್ಣು ಭಗವಂತನ ನೆನೆಸ್ಕೊಂಡು ದ್ವಾದಶಾಕ್ಷರಿ ಮಂತ್ರನ ಜಪ ಮಾಡು, ಆಗ ನಿಮಗೆ ವಿಷ್ಣು ಭಗವಂತ ಬಂದು ನಿನಗೆ ಕಾಣಿಸ್ಕೊಳ್ತಾರೆ ಅಂತ ಹೇಳ್ತಾನೆ. ಆಗ ಧ್ರುವ ಸ್ಟಾರ್ಟ್ ಮಾಡ್ತಾನೆ ಮೆಡಿಟೇಷನ್, ಕೂತ್ಕೊಂಡು ಜಪ ಮಾಡಿ ದ್ವಾದಶಾಕ್ಷರಿ ಮಂತ್ರನ ಜಪಿಸ್ತಾನೇ ಇರ್ತಾನೆ. ಇದನ್ನು ನೋಡಿ ವಿಷ್ಣು ಭಗವಂತ ಮನಸ್ಸು ಕರಗತ್ತೆ. ಅಯ್ಯೋ, ಇಷ್ಟು ಚಿಕ್ಕ ಮಗು ಕಾಡಿಗೆ ಬಂದು ಕೂತ್ಕೊಂಡು ನನ್ನನ್ನು ನೆನೆಸ್ಕೊತಾ ಇದೆಯಲ್ಲ ಅಂತ. ಅದು ಒಂದು ಕಾಲಲ್ಲಿ ನಿಂತ್ಕೊಂಡು, ಒಂದು ಕಾಲ ಮೇಲೆ ನಿಂತ್ಕೊಂಡು ಈ ಪ್ರಪಂಚದಿಂದ ದೂರ ಹೋಗಿ ಎಲ್ಲೋ ಕಾಡಲ್ಲಿ ನಿಂತ್ಕೊಂಡು ಆ ಪುಟಾಣಿ ಅಷ್ಟೊಂದು ಜಪ ಮಾಡ್ತಿರ್ತಾನೆ. ಇನ್ನು ವಿಷ್ಣು ಭಗವಂತ ಇಮಿಡಿಯೇಟಾಗಿ ಬಂದು ಕಾಣಿಸ್ಕೊಂಡಾಗ ಕಣ್ ತೆಗಿತಾನೆ. ಏನು ಅಂತ ಕೇಳಿದಾಗ, ಏನಾಯಿತು ಅಂತ ಕೇಳಿದಾಗ ಇವನು ಹೇಳ್ತಾನೆ, ನಾನು ನಿನ್ನ ಮಡ್ಲಲ್ಲಿ ಕೂತ್ಕೋಬೇಕು ಅಂತ. ವಿಷ್ಣು ನಕ್ಕಬಿಟ್ಟು ಈ ಪುಟಾಣಿ ಧ್ರುವನ ಮಡ್ಲಲ್ಲಿ ಕೂಡಿಸ್ಕೊಳ್ತಾರೆ. ತುಂಬ ಮಾತಾಡ್ತಾರೆ ಇಬ್ಬರು. ಧ್ರುವ ಸ್ತುತಿ ಹೇಳ್ತಾನೆ, ಈ ಥರ ಹಾಡುಗಳೆಲ್ಲ ಹಾಡ್ಕೊಂಡು ತುಂಬ ಮಾತಾಡ್ಕೊಳ್ತಾರೆ. ಖುಷಿಯಾಗುತ್ತೆ ಅವನಿಗೆ. ಅವನು ಹೇಳ್ತಾನೆ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು, ಹೀಗೆ ಕೂತಿರಬೇಕು, ನಿನ್ನ ಜೊತೆನೇ ಮಾತಾಡ್ತಾ ಇರಬೇಕು ಅಂತ. ಆಗ ವಿಷ್ಣು ಹೇಳ್ತಾರೆ, ಇಲ್ಲ, ನೀನು ನಿನ್ನ ರಾಜ್ಯಕ್ಕೆ ಹೋಗಬೇಕು, ಅಲ್ಲಿ ನೀನು ಆಳಬೇಕು ನಿನ್ನ ರಾಜ್ಯನ, ನಿನಗೆ ತುಂಬ ಕೆಲಸಗಳಿದೆ ಅಂತ ಹೇಳ್ತಾನೆ. ನಾನು ನಿನಗೆ ಒಂದು ಪವರ್ ಕೊಡ್ತಾ ಇದ್ದೀನಿ, ನೀನು ಒಂದು ಗೈಡಿಂಗ್ ಸ್ಟಾರ್ ಆಗಿರ್ತೀಯ, ಅಂದರೆ ನಿಮ್ಮ ಮಾರ್ಗದರ್ಶನ ಮಾಡುವಂಥ ಒಂದು ನಕ್ಷತ್ರವಾಗಿ ಇರ್ತೀಯ ನೀನು ಎಲ್ಲರಿಗೂ. ಸೊ ನಿನ್ನ ರಾಜ್ಯಕ್ಕೆ ನಿನ್ನ ಅವಶ್ಯಕತೆ ಇದೆ, ಹೋಗು, ಅಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಮಾಡು, ಎಲ್ಲ ಆದಮೇಲೆ ನನ್ನ ಹತ್ರ ಬರ್ಬೋದು ಅಂತ ಹೇಳ್ತಾರೆ ವಿಷ್ಣು. ವಿಷ್ಣುವೇ ಈ ಹುಡುಗನ, ಈ ಧ್ರುವನ ಒಂದು ರಾಜನಾಗಿ ಮಾಡ್ತಾರೆ. ರಾಜನಾಗಿ ಒಂದು ಶಾಂತಿನ ಕಾಪಾಡಿಕೊಂಡು ಅವರ ರಾಜ್ಯದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಇರೋ ಥರ ನೋಡಿಕೊಂಡು, ನೆಮ್ಮದಿಯಿಂದ ಸುಖವಾಗಿ ಇರೋ ಥರ ನೋಡಿಕೊಂಡು, ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಕೊಂಡು, ಯಾರು ಏನು ಕೇಳಿದ್ರು ಅವರನ್ನು ಒಳ್ಳೆ ದಾರಿಯಲ್ಲಿ ನಡೆಸಿ, ಅವ್ರಿಗೆ ಒಂದು ಗೊಂದಲ ಇದ್ರೂ ಇದಾದ ಅಂತ, ಇಲ್ಲ ಇದು ನಿನ್ನ ಮಾರ್ಗ ಅಂತ ತೋರಿಸಿ ಆ ಥರ ಆಳ್ತಾನೆ. ಸೊ ಇದು ಧ್ರುವ ನಕ್ಷತ್ರನ ಕತೆ. ಸೊ ಈಗ ಅರ್ಥ ಆಯ್ತಾ ನಿಮಗೆ, ನಾವು ನಾರ್ತ್ ಸ್ಟಾರ್ನ ಏನಾದರೂ ಕೇಳಿದಾಗ ಯಾಕೆ ಅದು ನಮಗೆ ಕೊಡುತ್ತೆ ಅಂತ. ಯಾಕೆಂದರೆ ಆ ಜೀವನ ಎಲ್ಲ ಮುಗಿದ ಮೇಲೆ ವಿಷ್ಣು ಈ ಧ್ರುವನ ಈ ಸ್ಟಾರ್ ಆಗಿ ಮಾಡ್ತಾನೆ, ಧ್ರುವ ನಕ್ಷತ್ರನಾಗಿ ಮಾಡ್ತಾರೆ. ಹಾಗಾಗಿ ಅಲ್ಲಿ ಧ್ರುವ ನಕ್ಷತ್ರನಾಗಿ ಮೇಲೆ ಕೂತ್ಕೊಂಡು ಭೂಮಿಗೆ ಸಮೀಪದಲ್ಲೇ ಇದ್ದು ಕೂತ್ಕೊಂಡಿದ್ದಾನೆ. ಸೊ ನಾವೇನಾದರೂ ಕೇಳಿದಾಗ ನಮಗೆ, ನಾನು ಈ ದಾರಿಯಲ್ಲಿ ಹೋಗಲಾ, ಆ ದಾರಿಯಲ್ಲಿ ಹೋಗಲಾ ಅಂದರೆ ಕರೆಕ್ಟ್ ದಾರಿನ ತೋರಿಸ್ಕೊಡ್ತಾರೆ. ನಾನೇನು ಮಾಡಬೇಕು, ನನಗಿದು ಬೇಕಿತ್ತು, ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ ಅಂತ ಕೇಳಿದಾಗ ಕೊಡ್ತಾ ಇರ್ತಾರೆ ನಮಗೆ. ಸೊ ಇದು ನಾರ್ತ್ ಸ್ಟಾರ್ನ ಒಂದು ಸ್ಟೋರಿ. ಈಗ ನಾರ್ತ್ ಸ್ಟಾರ್ ಪಿಕ್ಚರ್ ನಾವು ಧ್ರುವ ನಕ್ಷತ್ರನ ಕೇಳಬೇಕು, ಆದರೆ ನಮಗೆ ಕಣ್ಣಿಗೆ ಕಾಣಿಸ್ದೆ ಹೇಗೆ ಕೇಳಬೇಕು ಗೊತ್ತಿಲ್ಲ ಅಲ್ವಾ. ಅದಕ್ಕೆ ಗೂಗಲಲ್ಲಿ ನಾರ್ತ್ ಸ್ಟಾರ್ ಪಿಕ್ಚರ್ ಸಿಗುತ್ತೆ. ಅದನ್ನು ನೀವೆಲ್ಲ ಪ್ರಿಂಟೌಟ್ ತಗೊಳ್ಳಿ, ಲ್ಯಾಮಿನೇಟ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿರುವಂಥ ಉತ್ತರ ದಿಕ್ಕಿನಲ್ಲಿರೋ ಗೋಡೆಗಳ ಮೇಲೆ ಹಾಕ್ಕೊಳ್ಳಿ. ಹಾಲಲ್ಲಿ, ರೂಮಲ್ಲಿ, ಡೈನಿಂಗ್ ಹಾಲು, ಕಿಚನ್ನು ಎಲ್ಲ ಕಡೆ ಹಾಕೋಬೋದು. ನೀವೆಲ್ಲಿದ್ದರೆ ಅಲ್ಲಿ ಹಾಕ್ಕೊಂಡು ನೀವು ಅದರ ಜೊತೆ ಮಾತಾಡ್ಕೊಳ್ಳಿ. ಆ ಧ್ರುವ ನಕ್ಷತ್ರ ನಿಮ್ಮ ತಂದೆ, ತಾಯಿ, ಫ್ರೆಂಡು, ಬಂಧು ಬಳಗ ಆ ಥರ ಅಂದ್ಕೊಂಡು ನಿಮ್ಗೇನು ಬೇಕೋ ಕೇಳಿ, ಇಮ್ಮಿಡಿಯೇಟಾಗಿ ಕೊಡುತ್ತೆ. ನಂಬಿಕೆ ತುಂಬ ಮುಖ್ಯ. ನೀವು ನಂಬಿ ಕೇಳಿ, ಅದು ಕೊಡುತ್ತೆ. ಈಗಾಗಲೇ ತುಂಬ ಜನ ಈ ಧ್ರುವ ನಕ್ಷತ್ರನ ಯೂಸ್ ಮಾಡ್ಕೋತಾ ಇದ್ದೀರಾ, ನಾರ್ತ್ ಸ್ಟಾರನ್ನು.
ಸೊ ಯಾರ್ಯಾರು ಗೊತ್ತಿಲ್ವೋ ಅವ್ರಿಗೋಸ್ಕರ, ಆ್ಯಂಡ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರೋ ಅದರ ಹಿಂದೆ ಇರೋ ಸ್ಟೋರಿ ಗೊತ್ತಿಲ್ವೋ ಅವ್ರಿಗೆ ನಾನು ಈ ಸ್ಟೋರಿನ ಹೇಳಿದ್ದೀನಿ. ಸೊ ಈ ಮಾಹಿತಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅನಿಸುತ್ತೆ. ಯಾರ್ಯಾರು ಈಗಾಗಲೇ ಈ ಧ್ರುವ ನಕ್ಷತ್ರನ ನೀವೇನೇನು ಕೇಳಿದ್ರಿ ಅದು ಕೊಟ್ಟಿದೆಯೋ ಕಾಮೆಂಟಲ್ಲಿ ಹೇಳಿ ನೋಡೋಣ. ಎಲ್ಲರಿಗೂ ಕೇಳಿಸ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತಲ್ವ. ನಾನಂತೂ ಯಾವಾಗಲೂ ಧ್ರುವ ನಕ್ಷತ್ರನ ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ. ನಾನು ಕ್ಲಾಸಸ್ ಮಾಡುವಾಗೆಲ್ಲ ನಾನು ಕೂತ್ಕೊಂಡಿರ್ತೀನಲ್ಲ, ನನ್ನ ಹಿಂದೆ ಗೋಡೆ, ಆ ಗೋಡೆ ಮೇಲೆ ಇರುತ್ತೆ ನಾರ್ತ್ ಸ್ಟಾರ್. ಯಾಕೆಂದರೆ ಅದು ನಾರ್ತ್ ಗೋಡೆ. ನನಗೆ ಎಷ್ಟು ಖುಷಿ ಆಗುತ್ತೆ. ಎಲ್ಲರೂ ನಾನು ಇನ್ನೇನು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಬಂದಿರ್ತಾರೆ, ಕೂತ್ಕೊಳ್ತಾರೆ. ಆಗ ನಾರ್ತ್ ಸ್ಟಾರ್ಗೆ ಹೇಳ್ತೀನಿ, ನಾರ್ತ್ ಸ್ಟಾರ್ ನೋಡು, ಇಷ್ಟು ಜನ ಯಾರು ಬಂದಿಲ್ಲಿ ಕೂತಿದ್ದಾರೋ ಅವ್ರಿಗೆ ಏನೇನು ಗೋಲ್ಸ್ ಆ್ಯಂಡ್ ವಿಶಸ್ ಇದೆಯೋ ಎಲ್ಲವೂ ಬೇಗ ಅಚೀವ್ ಮಾಡಿ ಕೊಟ್ಬಿಡು ಆಯಿತಾ. ಅವರೆಲ್ಲ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಇರಬೇಕು, ಆ ಥರ ಕೇಳ್ಕೊತೀನಿ. ಈವನ್ ನಾನು ಫ್ರೀ ಸೆಷನ್ ಮಾಡಿದಾಗಲೂ ಅಷ್ಟೇ ಆ ಥರ ಕೇಳ್ಕೊತೀನಿ. ಸೊ ನನಗೆ ಒಂಥರ ಖುಷಿ ಆಗುತ್ತೆ ಆ ಥರ ಕೇಳ್ಕೊಂಡಾಗ. ಸೊ ನೀವೆಲ್ಲರೂ ಕೂಡ ಈ ನಾರ್ತ್ ಸ್ಟಾರ್ನ ಕೇಳಿ, ಯಾರ್ಯಾರು ಕೇಳಿದ್ದೀರಾ, ನಿಮ್ಗೇನು ಸಿಕ್ಕಿದೆ ಅದನ್ನು ಕಮೆಂಟಲ್ಲಿ ಶೇರ್ ಮಾಡಿ ನೋಡೋಣ. ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.